ಸಖತ್ತಾಗಿದೆ ನೋಡಿ ಇದು ಪ್ಲೇಸ್. Okay, hello everyone. Welcome back to one more video. So today is same day, day 3 of our monsoon Maharashtra ride. So last video ಅಲ್ಲಿ ರಾಯಗಢ ಫೋರ್ಟ್ ನೋಡಿದ್ರಿ. So ಈಗ ನಾವು ಬೈಕ್ ಹತ್ತಿ our journey starts. So we have multiple points today. So the first ಕುಂಬೆ ವಾಟರ್ಫಾಲ್ಸ್. ಕುಂಬೆ ವಾಟರ್ಫಾಲ್ ಆದ ನಂತರ ತಾಮಿನಿ ಘಾಟ್ ತಗೊಂಡು ಲವಾಸ ಹೋಗ್ತೇವೆ. ಲವಾಸದಿಂದ ಪುಣೆ ಟು ಸತಾರಾಯಿಂದ ಕೊಲ್ಲಾಪುರ ಹೋಗಿ ಸ್ಟೇ ಆಗೋದು ಪ್ಲ್ಯಾನು. ಟೋಟಲ್ ಆಫ್ 300 ಕಿಲೋಮೀಟರ್, 400 ಕಿಲೋಮೀಟರ್, 420 ಕಿಲೋಮೀಟರ್ಸ್. ವಿಲ್ ಸಿ ಹೌ ಮಚ್ ವಿ ಕ್ಯಾನ್ ಕವರ್. ಸೊ ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಯ್ತು ಈಗ. ಅಗೇನ್ ಮೌಂಟೇನ್ಸ್ ಆರ್ ವೆಲ್ಕಮಿಂಗ್ ಅಸ್. ಹಿಂಗಿದೆ ನೋಡಿ ಬೆಟ್ಟಗಳಲ್ಲ, ಕ್ರೇಜಿ. ಆ ಕಡೆ ವ್ಯೂ ಇದೆ, ಎಲ್ಲದ್ರಲ್ಲೂ ಫಾಲ್ಸ್, ನೀರು ಬೀಳ್ತಾ ಇದೆ ಎಲ್ಲ ಬೆಟ್ಟದಿಂದನೂ. ನೋಡಿ ಅಲ್ಲೊಂದು ನೀರಿನ ಫಾಲ್ಸ್ ಇದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ನೋಡೋದಿಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಫಾಲ್ಸ್ ಅಲ್ಲ, ಚಿಕ್ಕದು ಕ್ಯಾಮ್ರಾ ಅದನ್ನೆಲ್ಲ ಸೆನ್ಸ್ ರೆಕಾರ್ಡ್ ಆಗೋದಿಲ್ಲ, ಅದರಲ್ಲಿ ನೋಟಿಸ್ ಆಗೋದಿಲ್ಲ ಅಂತ. ಇದು ವರ್ಷಾವಾಡಿ ಏನಾಗಿದೆ, ದೇರ್ ಮೌಂಟೇನ್ ನೋಡಿ ಹಿಂಗಿದೆ ಅಂತ. ಇದು ಲೈಟ್ ಫಾಗ್ ಅಲ್ಲಿ ಇದಾಗಿದೆ, ಕಣ್ಣಿಗೆ ಸಾಕತ್ತ ಕಾಣ್ತಾ ಇದೆ. ಆ ಶೇಪ್ ಇದೆಯಲ್ಲ, ಇಟ್ಸ್ ಬ್ಯೂಟಿಫುಲ್. ಡಿಫ್ರೆಂಟ್ ಶೇಪ್ ಅಲ್ಲಿ ಇದೆ. ನಾನು ಒಂದು ಫ್ಯೂಯಲ್ ರೇಂಜ್ ಎಷ್ಟಿದೆ ನೋಡಬೇಕು. 276, ಏನು ಪ್ರಾಬ್ಲಮ್ ಇಲ್ಲ ಇವತ್ತು ಹೋಗ್ಬೋದು. ನಿನ್ನೆ ಒಳ್ಳೆ ಅವರೇಜ್ ಕೊಟ್ಟಿದೆ ಗಾಡಿ ಆ್ಯಕ್ಚುಲಿ. ಓ ಎಂತ ಮಹಾರಾಷ್ಟ್ರ ಒಂಥರ. ನೆಕ್ಸ್ಟ್ ನನಗೆ ಗ್ರಾಮ ಸೇರೋದು ಅಂದ ಕೂಡಲೇ ಭಯ ಆಗತ್ತೆ ಸಿಕ್ಕಾಪಟ್ಟೆ. ಕ್ರೇಜಿ ಗೈಸ್, ಲುಕ್ ಅಟ್ ಇಟ್. ಅಲ್ಲಿ ಫಾಲ್ಸ್ ಇದೆ ಆ್ಯಂಡ್ ಹಿಯರ್ ಗ್ರೀನ್ ಮೌಂಟೇನ್ಸ್. ಅದ್ರದ್ದೆಲ್ಲ ಶೇಪ್ ನೋಡಿ ಹೇಗಿದೆ ಅಂತ. ಇಟ್ಸ್ ಬ್ಯೂಟಿಫುಲ್. ನನ್ನ ವಿಂಡ್ಶೀಲ್ಡಿಗೆ ಏನೋ ಹಾರಿದೆ ಅಲ್ಲಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಆ ಮೌಂಟೇನ್ಸ್ಗಳಿಗೆಲ್ಲ ಹತ್ರ ಆದ್ವಿ ನಾವೀಗ. ಮೇಜರ್ಲಿ ದೊಡ್ಡ ದೊಡ್ಡ ಕಲ್ಲಿಂದ ಆಗಿರೋದು ಇದು. ಮರ ಜಾಸ್ತಿ ಇಲ್ಲ, ಬರೀ ಗ್ರೀನ್ ಈ ಹುಲ್ಗಳಿದೆಯಲ್ಲ, ಈ ಹುಲ್ಗಳಿಂದಾನೇ ಭಾರಿ ಚಂದ ಕಾಣುತ್ತೆ. ಓ ಇಲ್ಲಿ ನೋಡಿ, ಮೌಂಟೇನ್ ಹತ್ರ ಬಂದ್ವಿ. ಎಷ್ಟು ಕೋಯಿ ಜಾದುಕರ್. ಸಖತ್ತಾಗಿದೆ ನೋಡಿ ಇದು ಪ್ಲೇಸ್. ಎಲ್ಲ ಲುಕ್ಸ್ ಲೈಕ್ ಅ ಡ್ರೀಮ್ ವಿಲೇಜ್. ಒಂದು ವಾಟರ್ಫಾಲ್.
ಬ್ಯೂಟಿ ಆಫ್ ಮಹಾರಾಷ್ಟ್ರ ನೋಡ್ತಾ ಇಲ್ವೋ ನಂಗೆ ಗೊತ್ತಿಲ್ಲ ನೋಡಿ. ಹೊಸವಾಗ ಸ್ಟಾರ್ಟ್ ಆಯ್ತಲ್ಲ 12 ಆಗ್ತಾ ಬಂತು. ಎಂತ 400 ಕಿಲೋಮೀಟರ್ ಹೋಗ್ತೇವ. ಒಳ್ಳೆ ಪ್ಲೇಸ್ಗಳು ಮಾತ್ರ ಯಾರ್ಯಾರು ಇಲ್ಲ ಇಲ್ಲಿ. ಕುಂಬೆ ವಾಟರ್ ಫಾಲ್ ಫೇಮಸ್ ಇದೆಯಪ್ಪ, ಯಾಕೆ ಜನ ಇರಲ್ಲಪ್ಪ ವಿಚಿತ್ರ. ಮತ್ತೆ ವೀಕ್ ಡೇ ಆಗಿರೋದ್ರಿಂದ ಬರೋರು ಇರೋದಿಲ್ಲ ನಾರ್ಮಲಿ. ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋರು ಬರ್ತಾರೆ. ಕಣ್ಣಿಗೆ ಎಂತ ಆಯ್ತು ತೋರಿಸ್ತಾ ಇತ್ತು. ಓ ಓ ಬ್ಯೂಟಿ ಬ್ಯೂಟಿ. ಎಂತ ನೀರು ಎಲ್ಲಿಂದ ಬಂದಿದ್ದು? ಈ ಕಡೆ ಗುಡ್ಡಗಳಿಂದ ಬರೋದಾ? ರಸ್ತೆ ತುಂಬಾ ಸ್ಮೂತ್ ಅನ್ಸತ್ತಲ್ಲ ಇದು, ಅದಕ್ಕೆ ಇವರು ಇದೆಲ್ಲ ಇನ್ನೂ ಹೇಳ್ತಿಟ್ಟಿದ್ದಾರೆ ಗ್ರಿಪ್ ಸಿಕ್ಲಿ ಅಂತ. ತುಂಬಾ ಸ್ಮೂತ್ ಇದೆ ಇದು. ಹತ್ರ ಗೊತ್ತಾಯ್ತಲ್ಲ ಹೇಗಂತ. ನೋಡಿ ಜಾರತ್ತೆ. ಇನ್ನು 15 ಕಿಲೋಮೀಟರ್ ಇದೆ ಕುಂಬೆ ವಾಟರ್ ಫಾಲ್. ಎಲ್ಲಿ ಎಷ್ಟು ಫಾಲ್ಸ್ ಇದೆ. ಗಾಡಿ ಒಳ್ಳೆ ಮೈಲೇಜ್ ಕೊಡ್ತಾ ಇದೆ ಈಗ. 29 30 ಓಪನ್ ಕೊಡಿಸಿದೆ ಒಂದು 70 80 60 70 80 ಅಂತ. ಈಗಲ್ಲ ಇಟ್ಟು ಕೂಡಲೇ ಹರವಂಡಿ ಕೌಂಡ. ಓ ರಸ್ತೆ ಆಗಿದೆ ಹೀಗಿದೆ. ಒಂದೊಂದು ಟರ್ನ್ ಅಲ್ಲೂ ಒಂದೊಂದ್ ತರ ಬ್ಯೂಟಿ ಓಪನ್ ಆಗತ್ತೆ. ಈಗ ತುಂಬಾ ಅಂದ್ರೆ ನ್ಯಾರೋ ವಿಲೇಜ್ ರೋಡ್ ಸ್ಟಾರ್ಟ್ ಆಯ್ತು. ಓ ಹಂಪ್ಗಳು ಕೆಲವು ಗೊತ್ತೇ ಆಗೋದಿಲ್ಲ. ಬಟ್ ನಮ್ ಕಡೆ ಘಾಟ್ ಸೆಕ್ಷನ್ಸ್ ಎಲ್ಲ ಏನೂ ಅಲ್ಲ ಗುರು, ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಇದೆ. ಮೇ ಬಿ ನಾವು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಮ್ಗೆ ಈಗ ಅನಿಸ್ತಿದ್ಯೋ, ನಾವು ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಬಂದ್ಮೇಲೆ ನಮಗೂ ಫೀಲ್ ಆಗ್ಬೋದು. ಬಟ್ ಇಷ್ಟೆಲ್ಲ ಫಾಲ್ಸ್ ನೋಡೋದಿಲ್ಲ. ಎಷ್ಟು ಫಾಲ್ಸ್ ಇದೆ ಕಂಡಲ್ಲೆಲ್ಲ, ನೀರೇ ಬೀಳ್ತಿರತ್ತೆ ಮೌಂಟೇನ್ಸ್ ಇಂದ. ಎಲ್ಲ ಗದ್ದೆಗಳಿದೆ. ಮಂಡಲ್ अपने सहर्ष स्वागत करती आहूत. क्या है आहूत का मतलब? ಬಟ್ ಟೈಮ್ ತಗೊಳತ್ತೆ ಮರಾಠಿ ಇದನ್ನ ಓದಕ್ಕೆ. ಹಿಂದಿನೇ ಚಾಚ್ ಅಂತೆ ಪ್ಲೇಸ್ ಹೆಸರು. ಜ್ಯೋತಿ ಪೌಲ್ಟ್ರಿ ಫಾರ್ಮ್. ಚಾಚ್ ಅಂತ ಚಾಯ್ ಮಾಡ್ಬಿಡುವ ನಾವು. ಹಂಪು ಅಂತ ಇಲ್ಲ, ಇಲ್ಲಿ ಹಳ್ಳಿ ಊರುಗಳು ಬಂದ ನಮ್ಗೆ ಬರುತ್ತೆ. ಮತ್ತೆ ನಾವು ಬೆಟ್ಟಗಳಿಗೆ ಹತ್ರ ಆಗ್ತಾ ಇದ್ದೇವೆ. ಲೆಟ್ಸ್ ಗೋ. ಇನ್ನು 7.5 ಕಿಲೋಮೀಟರ್ ಮೋರ್. ಇಟ್ಸ್ ಜಸ್ಟ್ ಎಂಜಾಯ್ ದ ವ್ಯೂ. ಓಕೆ, ನನ್ನ ಹತ್ರ ಎಂತ ಇಲ್ಲ ಹೇಳಿ ಮಾತಾಡಕ್ಕೆ. ಸುಮ್ಮನೆ ಹೇಳಿದನೇ ಹೇಳ್ತಾ ಇರ್ಬೇಕು ನಾನೀಗ. ಈ ವ್ಯೂಸ್ ನೋಡಕ್ಕೆ ಚಂದ. ಓ ಮ್ಯಾನ್, ಎಂತ ಮೌಂಟೇನ್ಸ್. ನಮ್ 12 ಗಂಟೆ ಆಯ್ತು. ನಮ್ಗೆ ಇನ್ನು ನಾವು ನಮ್ ಡಿಸ್ಟೆನ್ಸ್ 400 ಕಿಲೋಮೀಟರ್ದು 1% ಮಾಡ್ತಾ ಇಲ್ಲ. ಇದು ನನ್ 400 ಕಿಲೋಮೀಟರ್ ಇಲ್ವೇ ಇಲ್ಲ ಈ ರೋಡ್.
ಓ ಮ್ಯಾನ್, ವೆರಿ ನೈಸ್ ಫಾಲ್ಸ್. ಅದಕ್ಕೆ ನನ್ನ ಕ್ಯಾಮ್ರಾ ಆನೇ ಇಟ್ಟಿತ್ತು. ಕ್ರೇಜಿ ಬರ್ತಾ ನಿಲ್ಸ ಇವತ್ತು. ತುಂಬಾ 6 ಕಿಲೋಮೀಟರ್. ಹೇ ಹಿಂಗ್ ನೋಡಿದ್ರೆ ನಾನು ಹೇಳಿಲ್ಲ, ಇತ್ತಲ್ಲೆಲ್ಲ ನೀರೇ ಬರುತ್ತೆ. ಓಹ್, ಮಂಗಗಳು ಫೈಟಿಂಗ್ ಆಗ್ತಾ ಇದೆ, ಫೈಟಿಂಗ್. ಹೂ ಇಸ್ ಗೋಯಿಂಗ್ ಟು ವಿನ್? ಜಾನ್ ಸೀನಾ ಎಲ್ಲರನ್ನೂ ಓಡ್ಸಾಕಿದ್ದಾನೆ ಈಗ. ಜನ ಜಾಸ್ತಿ ತಿರ್ಗಾರಿಸ್ತಾ ಇರಲ್ಲ. बहुत लोग गए, कम है ना? Okay, 60 rupees for entry. ಐ ಥಿಂಕ್ ಇದು ಲೋಕಲ್ ಸೈಟ್ ತಗೊಂಡಿದ್ದ ಅಂತ ನಂಗೊಂದು ಡೌಟ್ ಇದೆ. ಇಟ್ ಬಿ ತೊಂದರೆ ಇಲ್ಲ. ಅದು ಟೂರಿಸ್ಟ್, ನಾವು ಜಾಸ್ತಿ ಎಲ್ಲ ಕಿರಿಕಿರಿ ಮಾಡಬಾರ್ದು. ಎಲ್ಲೂ ನಾವು ಸೇಫಾಗಿ ಹೋಗ್ಬೇಕು ಮನೆಗೆ ವಾಪಸ್. ಲೋಕಲ್ ಹೇಳಿದಕ್ಕೆ ಎಸ್ ಸರ್ ಅನ್ನೋದು ವಾಗ. ಓಹ್ ಮ್ಯಾನ್, ಹೆಂಗಿದೆ ಹುಲ್ಲು. ರಾಣಿ. ಟನ್ನಲ್ ಟನ್ನಲ್ ಇದೆ ಇಲ್ಲೊಂದು ನೋಡಿ, ಇಲ್ಲೇ. ಓ, ಸುಮಾರು ಗಾಡಿಗಳಿದೆ ಇಲ್ಲಲ್ವಾ. ಓ ಮ್ಯಾನ್, ಬ್ಯೂಟಿಫುಲ್. ಹೊಂಡ ಎಲ್ಲಿದೆ ಗೊತ್ತಾಗೋದಿಲ್ಲವಾ. पानी आ रहा है, जल्दी जाने का, जल्दी जाने का, जल्दी जाने का। यस, इधर से दिखता है क्या? देख के आएंगे बस. Oh, 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 oh. Oh, this is a top view, man. ಓಕೆ, ಇದು ಟಾಪ್ ವ್ಯೂ. ಇದು ಇಲ್ಲಿ ನೋಡ್ತಿದ್ಯಲ್ಲ, ಇಲ್ಲಿಂದ ಕೆಳಗಡೆ ನೀರು ಹೋಗೋದು ಆ್ಯಕ್ಚುಲಿ. ಇದು ಟಾಪ್ ವ್ಯೂ. ನಾವೀಗ ಅಲ್ಲಿ ಹೋದ್ರೆ ನಮ್ಗೆ ಈ ವ್ಯೂ ಕಾಣುತ್ತೆ, ಇಲ್ಲಿ ನೀರು ಬಿಡೋದು. ಅಲ್ಲಿ ಜನ ಇದಾರಲ್ಲ, ಆ ಪಾಯಿಂಟ್ಗೆ ಹೋಗ್ಬೇಕು ಆ್ಯಕ್ಚುಲಿ. ಅಲ್ಲಿ ಬೆಸ್ಟ್ ಕೆಲಸ ಮಾಡಿದ್ದಾರೆ ಇಲ್ಲಿ ನಮ್ಮ ಸೆಕ್ಯೂರಿಟಿ ಇವ್ರನ್ನಿಟ್ಟು. ಇಲ್ಲಾಂದರೆ ಸಾಯಕ್ಕೆ ಹೋಗ್ತಿರ್ತಾರೆ ಎಲ್ಲರೂ ಅಲ್ಲಿ. ನಾವೀಗ ಆ ಕಡೆಯಿಂದ ಫಾಲ್ಸ್ ವ್ಯೂ ನೋಡುವ ಹೋಗಿ. ನೀರು ಹೋಗಿ ಫಾಲ್ಸ್ ಆಗೋದು ಆ್ಯಕ್ಚುಲಿ ಅಲ್ಲಿ.
ಎಂತ ಕಾಣತ್ತ ನೋಡಿ ಇಲ್ಲಿ. ಅಲ್ಲಿ ಹೋಗು, ಇಲ್ಲಂತ ಕಾಣೋದಿಲ್ಲಲ್ಲ. ಬೇಡ, ನಾ ಸುಮ್ಮನೆ ಬಂದೆ, ನಂಗೆ ಇದು ಹೌದಾ ಅನ್ಕೊಂಡು ನಂಗೆ ಚಲೋ. ಇಲ್ಲ ಅಂತದೂ ಇಲ್ಲ. ಇಲ್ಲಿ ವಿ ಬಿದ್ದಿದ್ರೆ ಒಳ್ಳೆ ಗಾಡಿ ಬಂದಿತ್ತು ಇಲ್ಲವರಿಗೂ. ಬೇಡ ಬೇಡ, ಹೋಗತ್ತೆ. ಬಿದ್ರೆ ಬೀಳ್ತವೆ ಇಬ್ರು ಸೇರಿ ಅಷ್ಟೇ. ಹಿಮಾಲಯನ್ ಮಾಡಿರೋದು ಯಾಕೆ? ಹಾ, ಇಂಥದ್ನೆಲ್ಲ ಹೊರ್ಸಕ್ಕೆ ಅಲ್ವಾ. ನೋಡಿ, ನಾನು ಕರೆಕ್ಟಾಗಿ ಟರ್ನ್ ಮಾಡಿಲ್ಲ ಅಂದ್ರೆ ಹೀಗೆ ಆಗತ್ತೆ ಕಡೆಗೆ. ಇಲ್ಲೆಲ್ಲ ಸಾಯ್ತಾ ಇದಾರಪ್ಪ ಜನ. ಎಲ್ಲೂ ಹೋಗತ್ ಮಾರ, ನಂಗೂ ಗೊತ್ತಿಲ್ಲ ಇದು. ಅವನು ಹಾರ್ನು ಹಾಕ್ತಾ ಇಲ್ಲ, ಸುಮ್ಮನೆ ಬರ್ತಿದ್ದಾನೆ ಮುಚ್ಕೊಂಡೆಲ್ಲ. ಏನ್ ಮಾಡೋದು ಹೇಳ್ರಿ. ಇದು ವ್ಯೂ ಪಾಯಿಂಟ್. ಇಲ್ಲೂ ಅಂತ ಕಾಣೋದಿಲ್ಲ. ಇಳಿರಿ ಬ್ರೋ. ಸೊ ಇಲ್ಲ, ಇದೊಂದು ಸ್ವಲ್ಪ ಅಲ್ಲೇ ಗಾಡಿ ಮೇಲಿಟ್ಟು ಒಂದು 4 ಹೆಜ್ಜೆ ಕೆಳಗೆ ಇಳಿದ್ರೆ ವ್ಯೂ ಪಾಯಿಂಟ್ ಇದೆ. ಆ್ಯಕ್ಚುಲಿ ರೈಡಿಂಗ್ ಶೂ ಆಗಿದೆ ಅಂತ ಅಷ್ಟು ಗ್ರಿಪ್ ಇಲ್ಲ ಇದಕ್ಕೆ, ಜಾರತ್ತೆ. ಸೊ ಆರಾಮ್ಸೆ ಹೋಗು. ಓಕೆ ಗಾಯ್ಸ್, ದಿಸ್ ಇಸ್ ಕುಂಬೆ, ಮೈಟಿ ಕುಂಬೆ. ಕುಂಬೆ ವಾಟರ್ ಫಾಲ್ಸ್ ನೋಡಿ ಆಯಿತು. ಸೊ ನಾವು ಟುವರ್ಡ್ಸ್ ತಾಮಿನಿ ಘಾಟ್ ಆ್ಯಂಡ್ ಲವಾಸ ಕಡೆಗೆ ನಮ್ಮ ಪಯಣ.